ಸೊ ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟ್ರೀಮ್. ಇವಾಗ ಬೆಳಗ್ಗೆ 3 ಗಂಟೆ ಕರೆಕ್ಟಾಗಿ ಎದ್ದಿದ್ದೀವಿ. ಕಾಶಿ ದರ್ಶನಕ್ಕೆ ಹೊರಡಬೇಕು. ಸೊ ಸ್ನಾನ ಮಾಡಿಕೊಂಡು ಇವಾಗ ಎದ್ದು ರೆಡಿಯಾಗಿದ್ದೀವಿ. ಔಟ್ಫಿಟ್ ಈ ಥರ ಇದೆ, ಪಂಚೆ ಶರ್ಟು. ವೈಟ್ ಪಂಚೆ ತೊಗೊಳ್ಳೋಣ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಇಲ್ಲಿ ಪಂಚೆ ಹಾಕಲ್ಲ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಎಲ್ಲರೂ ಇವಾಗ ಪಂಚೆ ಹಾಕ್ತಿದ್ದಾರೆ. ಸೊ ಹೊರಡೋಣ, ಯಾಕಂದರೆ ಫೋನ್ ಅಲೋ ಇಲ್ಲ ಕಾಶಿಲಿ, ಫೋನ್ ಅಲೋ ಇಲ್ವಂತೆ. ಸೊ ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ಜಸ್ಟ್ ಇಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಈಚೆ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟ ಬಾಯ್. ಸೊ ಗೈಸ್ ಫೈನಲಿ ದರ್ಶನ ಮುಗೀತು. 3 ಗಂಟೆಗೆ ಇಲ್ಲಿ ಬಿಟ್ವಿ. 4:30 ಅಷ್ಟೊಕ್ಕೆಲ್ಲ ಅಲ್ಲಿ ತಲುಪಿದ್ವಿ. ಹೋಗಿ ದರ್ಶನ ಮುಗಿಸ್ಕೊಂಡು ಒಂದು 6:30 ಅಲ್ಲಿಂದ ನೆಕ್ಸ್ಟ್ ವಿಶಾಲಾಕ್ಷಿ ಟೆಂಪಲ್ ಇತ್ತು. ಅಲ್ಲಿ ಹೋಗಿ ಅಲ್ಲಿ ಏನಂದ್ರೆ ತುಂಬ ರಶ್ಶು. ಮ್ಯಾನೇಜ್ಮೆಂಟ್ ಅಂತೂ ನಿಜ ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂತೀನಿ ನಾನು ಯು ಪಿಲಿ. ವಿಶಾಲಾಕ್ಷಿ ಟೆಂಪಲಲ್ಲಿ ಎಷ್ಟು ರಶ್ ಅಂದರೆ ಒಂದು ಕ್ಯೂ ಮೇಂಟೈನ್ ಮಾಡ್ತಾಯಿಲ್ಲ. ಅಲ್ಲಿ ತುಂಬ ತಳ್ಳಾಡ್ತಿದ್ದಾರೆ. ಚಿಕ್ಕ ಮಕ್ಕಳೇನಾದರೂ ಬಂದ್ಬಿಟ್ರಂತೂ ಸೀರಿಯಸ್ ಇತ್ತು ತುಂಬ. ಅದು ಈ ಬಿಸಿಲಲ್ಲಂತೂ ತುಂಬ ಕಷ್ಟ ಇದೆ. ಅದಾಗಿದ ತಕ್ಷಣ ಅಲ್ಲೆಲ್ಲ ರಶ್ ಎಲ್ಲ ತುಂಬ ಹೊಡೆದಾಡಿಕೊಂಡು ವಿಶಾಲಾಕ್ಷಿಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಕಾಲಭೈರವೇಶ್ವರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಏನು ಸ್ಕ್ಯಾಮ್ ಅಂದರೆ ಸುಮ್ಮನೆ ಲೈಕ್ ಕರೀತಾರೆ, ದಾರ ಕಟ್ತಾರೆ. ಲೈಕ್ ಸುಮ್ಮನೆ ಬಂದ್ಬಿಟ್ಟು ಒಂದು ದಾರ ಹಾಕ್ಬಿಟ್ಟು ದಾರ ಕಟ್ತಾರೆ. ಕಟ್ಟಿದ ತಕ್ಷಣ 500 ಕೊಡಿ ಅಂತಾರೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ. ಸೊ ಈ ಥರ ತುಂಬ ಸ್ಕ್ಯಾಮ್ ನಡೀತಾ ಇದೆ ಇಲ್ಲಿ. ಎಲ್ಲ ನೆಕ್ಸ್ಟ್ ಟೈಮ್ ಬರೋರು ಯಾರು ಬರ್ತೀರಾ ತುಂಬ ಎಚ್ಚರಿಕೆಯಿಂದ ಇದೆಲ್ಲ ನೋಡ್ಕೊಂಡು ಬನ್ನಿ. ತುಂಬ ಕಷ್ಟ ಇದೆ ಇಲ್ಲಿ, ತುಂಬ ಅಂದರೆ ತುಂಬ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಲೈಕ್ ಇದೆಲ್ಲ ಆಯಿತು. ನೆಕ್ಸ್ಟ್ ಕಾಲಭೈರವೇಶ್ವರ ಟೆಂಪಲಿಂದ ರೂಮಿಗೆ ಹೊರಟ್ವಿ. ಇವಾಗ ರೂಮಿಗೆ ಬಂದುಬಿಟ್ಟು ಟಿಫನ್ ಮಾಡಿದ್ದೀವಿ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಅದು ತಿಂದು ನೆಕ್ಸ್ಟ್ ಇವಾಗ ಪ್ಯಾಕ್ ಮಾಡ್ಕೊಬೇಕು. 10:30 ಇಲ್ಲಿಂದ ಬಿಡ್ತೀವಿ. ನೆಕ್ಸ್ಟ್ ಇಲ್ಲಿಂದ ಕೈಯಾಗ ಹೋಗಿ ಅಲ್ಲಿ ರೂಮ್ ಆಲ್ಟ ಮಾಡಿಬಿಟ್ಟು ಪ್ರಯಾಗ್ರಾಜ್. ಸೊ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಹೆಂಗಿತ್ತು ಲೈಕ್ ಜನರು ಒಪಿನಿಯನ್ ಕೇಳೋಣ, ಹೇಗಿತ್ತು ಕಾಶಿ ಎಕ್ಸ್ಪೀರಿಯನ್ಸ್ ಅಂತ. ನಾನು ಯಾಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಲೈಕ್ ಒಳಗಡೆ ಫೋನ್ ನಾಟ್ ಅಲೌಡ್, ಏನೂ ಅಲೋ ಇಲ್ಲ. ಲೈಕ್ ಪೆನ್, ಬೆಲ್ಟ್, ನಥಿಂಗ್ ಈಸ್ ಅಲೌಡ್. ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಇದೆ ಇಲ್ಲಿ. 4 to 5 ಚೆಕಿಂಗ್ಸ್ ಇತ್ತು. VIP ದರ್ಶನ್ ಅಂತೂ ಚೆನ್ನಾಗಿದೆ. ಕಾಶಿ ಟೆಂಪಲ್ ಓಕೆ, ಬಟ್ ವಿಶಾಲಾಕ್ಷಿ ಆ್ಯಂಡ್ ಕಾಲಭೈರವ ವರ್ಸ್ಟ್. ಮ್ಯಾನೇಜ್ಮೆಂಟ್ ಅಂತೂ ನಿಜ ಯು ಪಿಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು. ಸೊ ಗೈಸ್ ಇವಾಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಕೈಯಾಗೆ ಹೊರಟಿದ್ದೀವಿ. 5 hours ಜರ್ನಿ ಅಂತೆ, AC ಬಸ್ ಮಾಡಿದ್ದಾರೆ. ಸೊ ಇಲ್ಲಿಂದ ಕೈಯಾಗ ಹೊರಟಿ ಕೈಯಾಗಲ್ಲಿ ಇವತ್ತು ಆಲ್ಟ್ ಲೈಕ್ ಲೋಕಲ್ ಪ್ಲೇಸಸ್ ವಿಸಿಟ್ ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಆದರೆ ನೋಡೋಣ ಏನು ಅಂತ ಗೊತ್ತಿಲ್ಲ ಇನ್ನು. ಲೋಕಲ್ ಪ್ಲೇಸಸ್ ವಿಸಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಯಾಗ್ರಾಜ್ಗೆ ಹೋಗ್ತಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಹೊರಟಿದ್ದೀವಿ, ಏನಾಗುತ್ತೆ ಅಂತ ನೋಡೋಣ. ಇವಾಗ 5 hours ಜರ್ನಿ ಅಂತೆ. ಸೊ ಗೈಸ್ ಇವಾಗ ಊಟ ಮಾಡ್ತಾಯಿದ್ದೀವಿ. ಪಲಾವು, ಮೊಸರು ಬಜ್ಜಿ, ಮಕ್ರೂನ್ಸ್, ಆಮೇಲೆ ಉಪ್ಪಿನಕಾಯಿ. ನಾನು, ಸಂತೋಷ್ ಬ್ರೋ, ನಿಹಾಲಣ್ಣ, ಶಶಾಂಕ್ ಸರ್. ಏನು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ. ಸೊ ಗೈಸ್ ಫೈನಲಿ ಊಟ ಮುಗೀತು. ಸಂತು ಬ್ರೋ ಇದ್ದಾರೆ, ಜ್ಯೂಸ್ ಇಟ್ಕೊಂಡಿದ್ದಾರೆ. ಅವರು ನಾಚಿಕೆ ಪಡ್ತಾ ಇದ್ದಾರೆ ತುಂಬ. ನಮ್ಮನ್ನ ಕೆಣಗಬೇಡಿ, ನಮ್ಮನ್ನ ಕೆಣಗಬೇಡಿ ಅಲ್ವಾ ಬ್ರೋ? ಸೊ ಗೈಸ್ ಜ್ಯೂಸ್ ಇಟ್ಕೊಂಡು ಸಂತು ಬ್ರೋ ಬರ್ತಾ ಇದ್ದಾರೆ ವಾಟರ್ ಬಾಟ್ಲಲ್ಲಿ. ಸೊ ಬ್ರೋ, ಸಂತು ಬ್ರೋ ಊಟ ಹೇಗಿತ್ತು? ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಸೊ ಗೈಸ್ ಬ್ರೋ ಜ್ಯೂಸಲ್ಲಿ ತಂದಿದ್ದಾರೆ. ಶಶಾಂಕ್ ಸರ್ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ ಬಾ. ನಮಸ್ಕಾರ ಸರ್. ನಮಸ್ಕಾರ.
ಬ್ರೋ ಹೇಗನ್ನಿಸ್ತು ಊಟ? ಪರವಾಗಿಲ್ಲ, ಏನೋ ಪಲಾವ್ ಎಲ್ಲ ಕೊಟ್ಟಿದ್ರು, ಆಮೇಲೆ ಸೋಯಾ ಚಂಕ್ ಸಿಕ್ಕಿತ್ತು. ಹೌದು, ಸೋಯಾ ಚಂಕ್ ಸಿಕ್ತು ಅದ್ರಾಗೆ. ಓಕೆ. ಮೊಸರು ಬಜ್ಜಿ ಸಿಕ್ಕಿಲ್ಲ ಅಂತ ಬೇಜಾರಾಗ್ಬಿಡ್ತು ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮೊಸರು ಬಜ್ಜಿ. ಈ ಬಿಸಿಲಿಗೆ ಬಿಸಿ ಊಟ ಯಾವ ಥರ ಆಯ್ತು ಅದೇಳಿ? ಬಿಸಿ ಊಟ ಯಾವ ಥರ ಅಂದರೆ, ಫಿಶನ್ನ ಫ್ರಿಜ್ಜಲ್ಲಿ ತಗೊಂಡ್ಬಿಟ್ಟು ಮೈಕ್ರೋವೇವ್ ಹಾಕ್ತಾರಲ್ಲ, ಅಷ್ಟು ಬಿಸಿ ಇತ್ತು. ಇವಾಗ ಬೆವರ್ತಾ ಇದ್ದೀನಿ ನೋಡಿ, ಎಕ್ಸಾಂಪಲ್ಲು ಹತ್ರ ತಗೊಳಪ್ಪ, ಝೂಮ್ ಹಾಕು. ನೋಡಿ ಗೈಸ್, ಬೆವರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ತುಂಬಾ ಬಿಸಿಲಿದೆ ಇಲ್ಲಿ. ನಾನು ಬೇರೆ ಚಪ್ಪಲಿ ಹಾಕೊಂಬಂದಿಲ್ಲ, ಫುಲ್ ಟೋಸ್ಟ್ ಆಗ್ತೈತೆ. So dry, the crust developed quickly and ಬ್ರೋಕ್ ಸೆಕೆ ನೋಡಿ ಟೀ ಶರ್ಟ್ ಅಲ್ಲೆಲ್ಲ ಕಿತ್ಕೊಂಬಂದೈತೆ. ಚೈನ್ ತರ ನ್ಯೂಟ್. That continues to grow and grow even through this press tour. Something's bothering her. She's gonna fix something. I know. She's getting the fixing itch that Cynthia Erivo gets. ಟ್ರೆಂಡ್ ಅದು. ಏನಂತೀರಾ? ಕಮೆಂಟ್ ಮಾಡಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ. ಸೊ ಗೈಸ್, ಇವಾಗ ಬುದ್ಧಯ್ಯ ದೇವಸ್ಥಾನದಲ್ಲಿ ದರ್ಶನ ಆಯಿತು, ಶ್ರೀ ಯತಿವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ. ಸೊ ಅದಾಗಿದ ತಕ್ಷಣ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ, ರೂಮಿಗೆ ಬಂದ್ವಿ. ಅಲ್ಲಿಂದ ಹೊರಟಿ ಇವಾಗ ನೆಕ್ಸ್ಟು ಇಲ್ಲಿಗೆ ಬಂದಿದ್ದೀವಿ ರೂಮಿಗೆ. ಶ್ರೀ ಯತಿವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಗೈಡ್ ಬಂದಿದ್ದರು. ತುಂಬ ಅಂದರೆ ತುಂಬ ಒಳ್ಳೆ ನಾಲೆಡ್ಜ್ ಕೊಟ್ಟರು. ಏನಂದರೆ ಆ ಬುದ್ಧ ದೇವಸ್ಥಾನದ ಬಗ್ಗೆ, ಹೆಂಗೆ ಆ ವೃಕ್ಷ ಯಾವ ಥರ ಇತ್ತು, ಯಾವ್ಯಾವ ರಾಜರು ಬಂದ್ಬಿಟ್ಟು ಹೆಂಗೆ ತುಂಬ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಶ್ರೀ ಯತಿವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ. ದಯವಿಟ್ಟು ಎಲ್ಲರೂ ಒಂದ್ಸತಿ ಬರಬೇಕು. ನೆಹಾಲ್ ಬ್ರೂ ಜಯ. ಸೊ ಗೈಸ್, ಇವಾಗ ಊಟ ಮಾಡೋಕೆ ಹೊರಟಿದ್ದೀವಿ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಊಟ ಅಂತೆ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಸೊ ಗೈಸ್, ಇವಾಗ ಊಟಕ್ಕೆ ಬಂದಿದ್ದೀವಿ ಕೆಳಗಡೆ. ನಾನು, ಶಶಾಂಕ್ ಬ್ರೋ, ಅತ್ತೆ, ವಿಜಿ ಮಮ್ಮ, ನಿಹಾಲಣ್ಣ, ದೊಡ್ಡತ್ತೆ, ಸಂತೋಷ್ ಬ್ರೋ, ಅಮ್ಮ ಮತ್ತು ನಾನು. ಸೊ ಗೈಸ್, ಫೈನಲಿ ಊಟ ಮುಗೀತು, ರೂಮಿಗೆ ಬಂದ್ವಿ, ರೆಸ್ಟ್ ತೊಗೊತಾ ಇದ್ದೀವಿ. ಎಲ್ಲ ಮುಗೀತು. ಇವತ್ತು ಓಡಾಡಿದ್ದು, ಸುತ್ತಿದ್ದು ಎಲ್ಲ. ಇವತ್ತು ಬುದ್ಧ ದೇವಸ್ಥಾನ ಎಲ್ಲ ನೋಡ್ಕೊಂಬಂದ್ವಿ. ಶ್ರೀ ಯತಿವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಅವ್ರ ಗೈಡೆನ್ಸಿಂದ ತುಂಬ ಒಳ್ಳೆ ಹಾಸ್ಪಿಟ್ಯಾಲಿಟಿ ಸಿಕ್ತು, ಒಳ್ಳೆ ಫುಡ್ ಎಲ್ಲ ಆಯಿತು. ಊಟ ಎಲ್ಲ ಮಾಡ್ಕೊಂಬಂದ್ವಿ. ಸೊ ನಾಳೆ ಬೆಳಗ್ಗೆ 5 o'clock ಗಯಾಗೆ ಹೊರಡ್ತೀವಿ. ಅಸೆಂಬಲ್ ಆಗಬೇಕು 5 o'clock. ಇವಾಗ ರೆಸ್ಟ್ ಮಾಡ್ಬೇಕು ಬಂದಿದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ಶ್ರೀ ಯತಿವರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ಚೌಡೇಶ್ವರಿ ಯೋಗ ಟ್ರಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.